ಮಾಧ್ಯಮ ಮಿತ್ರರೇ ಹಾಗೂ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಕೇಶವ ಅವರೇ, ಜೈ ಭೀಮ್ ಚಳುವಳಿ ಅಧ್ಯಕ್ಷರಾದಂತಹ ಶಿವಶಂಕರ್ ಅವರೇ, ಹಾಗೂ ಆಲ್ ಇಂಡಿಯಾ BSP ಪಕ್ಷದ ನಮ್ಮ ಗುರುಮೂರ್ತಣ್ಣ ಅವರೇ, ರಾಜಣ್ಣ ಅವರೇ, ಹಾಗೂ ಮಂಜಣ್ಣ ಅವರೇ, ಹಾಗೂ ಮೂರ್ತಿ ಅವರೇ, ಮೋಹನ್ ಅವರೇ, ಹಾಗೂ ನಾನೆಲ್ಲ ಮಹಿಳಾ ರೂಪಾ ಮೇಡಮ್ ಅವರೇ, ಹಾಗೂ ನಾನೆಲ್ಲ ಮಿತ್ರರೇ, ಏನಿವತ್ತು ಹೆಸರು ಮಾತ್ರ ನಾವು ಬೆಂಗಳೂರು ಇಂಪ್ರೂವ್ಮೆಂಟ್ ಆಗಿದೆ, ನಮ್ಮ ರಾಮನಗರ ಜಿಲ್ಲೆ ಹೋಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ, ನಾವಿವತ್ತು ಕೆಂಪೇಗೌಡರ ಹುಟ್ಟೂರಲ್ಲಿ ನಾವು ಇವತ್ತು ಸಾಮ್ರಾಜ್ಯ ಕಟ್ಟಿದ್ದೀವಿ ಅಂತ ಹೇಳ್ಕೊಳ್ತಾರಲ್ಲ ಕೆಲವರು, ಅವ್ರಿಗೊಂದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೆಂಪೇಗೌಡ ಹುಟ್ಟೂರಾದಂತಹ ಮಾಡಿ ತಾಲೂಕಿದು ಬಿಹಾರ ಅಲ್ಲ, ಅಸ್ಸಾಂ ಅಲ್ಲ, ಗುಜರಾತ್ ಅಲ್ಲ, ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಪ್ರದೇಶ ಅಲ್ಲ, ಉತ್ತರ ಭಾರತ ಅಲ್ಲ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇದ್ದೀವಿ ನಾವು ಇವತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಕುದ್ದೂರು ಹೋಬಳಿ ಲಕ್ಕೆಲಹಳ್ಳಿ ಗ್ರಾಮದಲ್ಲಿ. ಲಕ್ಕೆನಹಳ್ಳಿ ಗ್ರಾಮ ಯಾವ ಪಂಚಾಯತಿ ಬರ್ತದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಲುಮರದ ತಿಮ್ಮಕ್ಕ ಇತಿಹಾಸ ಪ್ರಸಿದ್ಧವಾದಂತ ಮಹಿಳೆ, ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಒಬ್ಬ ಮಹಿಳೆ, ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದಂತಹ ಮಹಿಳೆ ತಿಮ್ಮಕ್ಕರ ಒಂದು ಆಸುಪಾಸಿನ ಇರ್ತಕ್ಕಂಥ ಲಕ್ಕೆನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ನಾವು ಇವತ್ತು. ಇಲ್ಲಿ ಏನಾಗಿದೆ ಅಂತಂದ್ರೆ ಯಾವ ಉತ್ತರ ಪ್ರದೇಶದಲ್ಲೂ ನೋಡಿರ್ತಕ್ಕಂತಹ ಒಂದು ಅನಾಹುತ ನಡೀತಾ ಇದೆ. ಆ ಅನಾಹುತ ಏನಂತಂದ್ರೆ ಒಂದು ಅಸಹಾಯಕ ಕುಟುಂಬನ ಉದ್ದೇಶ ಪೂರ್ವಕವಾಗಿ ಅದನ್ನ ಗುರಿ ಇಟ್ಟು ಒಂದು ಸಲುವಾಗಿ ಇವತ್ತು ಯಾರು ಇಲ್ಲಿ ಇರ್ತಕ್ಕಂಥ ಬಲಾಢ್ಯರು ಒಂದು ಷಡ್ಯಂತ್ರ ಸೃಷ್ಟಿ ಮಾಡಿ ಅವರನ್ನ ಒಂದು ಜೀವಂತವಾಗಿ ಸಾಯಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದಾರಿ ಇದ್ದು ಕೂಡ ದಾರಿ ಓಡಕ್ ಆಗ್ತಾ ಇಲ್ಲ, ಕಣ್ಣು ಮುಂದೆ ನೀರು ಕಾಣ್ತಾ ಇದೆ, ನೀರು ಕುಡಕ್ ಆಗ್ತಾ ಇಲ್ಲ, ಕಣ್ಣು ಮುಂದೆ ಬೆಳಕು ಕಾಣ್ತಾ ಇದೆ, ಅವರು ಬೆಳಕನ್ನು ಅನುಭವಿಸಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಅಂಬೇಡ್ಕರ್ ಸಾಹೇಬರು ಕೂಡ ಇಂಥ ಪರಿಸ್ಥಿತಿ ಅನುಭವಿಸಿಲ್ಲ, ಅಂತ ಪರಿಸ್ಥಿತಿ ಇವತ್ತು ಈ ಕುಟುಂಬ ಅನುಭವಿಸ್ತಾ ಇದೆ ಸ್ವಾಮಿಗಳೇ. ಇಂಥದ್ದಂತಲ್ಲ, ಇಂತಹ ಎಷ್ಟೋ ಕುಟುಂಬಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಮ್ಮ ನೋವನ್ನ ಹೇಳ್ಕೊಳಕ್ಕಾಗ್ದಲೆ ಎಷ್ಟೋ ಜನ ಅನಾಹುತ ಮಾಡ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ. ಆದ್ರೆ ಇವತ್ತು ಈ ಒಂದು ಕುಟುಂಬ ಸಾಮಾಜಿಕ ತಾಣದಲ್ಲಿ ಒಂದು ವಿಡಿಯೋನ ಹರಿಬಿಡ್ತದೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದೋ ನಮ್ಗೆ ಇಲ್ಲಿ ಒಂದು ರೋಡ್ನ ಬಿಡ್ಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ, ಈ ರೋಡ ಕೊಡಕ್ಕಾಗ್ದಲ್ಲಿ ನಾವು ಮನೆಗೆ ರೋಡ್ ಬಿಡ್ಸ್ಕೊಳಕ್ಕಾಗ್ದಿರ ನಾವು ದನ ಕರುಗಳನ್ನ ನಾವು ಮಾರ್ಕೊಂಡಿದೀವಿ, ನನ್ನ ಅಜ್ಜಿ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ, ಅವಳನ್ನ ಆಸ್ಪತ್ರೆಗೂ ಮನೆ ಕರ್ಕೊಂಡೋಗ್ ಜಾಗ ಇಲ್ಲ, ನಾವು ಅಜ್ಜಿನ ಬೇರೆ ಮನೆ ಇಟ್ಟಿದೀವಿ. ಒಂದೊಂದು ಆ ದುಃಖಕರ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ನಿಜವೂ ಕೂಡ ಎಂತ ಕ್ರೂರಿ ರಾಕ್ಷಸನು ಕೂಡ ಒಂದು ಹಳುಲಿಗೆ ತನ್ನ ಮನಸ್ಥಿತಿನ ಸೋತೋಗ್ಬಿಡ್ತಾನೆ. ಇಂತಹ ಕ್ಷೇತ್ರದಲ್ಲಿರ್ತಕ್ಕಂತಹ ನಮ್ಮ ಒಕ್ಕಲಿಗ ಸಮುದಾಯದ ಲೀಡ್ಗಳು ಎಲ್ಲ ಇದ್ದಾರೆ ಸ್ವಾಮಿಗಳೇ. ನಮ್ಮ ಬಾಲ್ಕಣ್ಣ ಸಾಹೇಬರು ತಾವು ಕೂಡ ಒಕ್ಕಲಿಗರ ಪ್ರಭಾವಿ ವ್ಯಕ್ತಿ ಆಗಿದ್ದೀರಾ, ನಮ್ಮ MP ಗಳಾದಂತಹ ಮಂಜುನಾಥ್ ಅವರು ಪ್ರಭಾವಿ ವ್ಯಕ್ತಿಗಳಾಗಿದ್ದೀರಾ. ನೀವೆಲ್ಲ ನೋಡ್ಬೇಕು ಸಾಹೇಬ್ರೆ, ನೀವೆಲ್ಲ ಇದನ್ನ ಮನಗೊಂಡು ಈ ಒಂದು ಒಕ್ಕಲಿಗ ಸಮುದಾಯದ ಅಸಹಾಯಕ ಸ್ಥಿತಿಲಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ತಾವುಗಳೇ ನೇರವಾಗಿ ನಿಂತ್ಕೊಬೇಕು. ಇದು ತಮ್ಮ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ವಾ, ಇವತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತಾವು ತಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಸಂಬಂಧಪಟ್ಟಂತಹ ಎಲ್ಲ ನಮ್ಮ ಮಾಗಡಿ ಆಡಳಿತ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಆಡಳಿತಕ್ಕೆ, ಎಲ್ಲ ಅಧಿಕಾರ ವೃಂದಕ್ಕೆ ಈ ಒಂದು ಮೆಸೇಜ್ ಇವತ್ತೇ ಪಾಸ್ ಆಗ್ಬೇಕು, ಈ ಕೆಲ ಗಂಡಲ್ಲೇ ಪಾಸ್ ಆಗ್ಬೇಕು. ಇವ್ರು ಯಾರು ಕೂಡ ರಕ್ಷಣೆ ಕೊಡ್ತಾ ಇಲ್ಲ, ಗೊತ್ತಿದ್ರು ಕೂಡ ಮೂಗಿನ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಗೊತ್ತಿದ್ರು ಕೂಡ ಏನು ಗೊತ್ತಿನ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರನ್ನ ಜೀವ ಉಳಿಸತಕ್ಕಂತ ಜವಾಬ್ದಾರಿ ನಿಮ್ಗೆ ಕೊಟ್ಬಿಟ್ಟಿದೀವಿ, ನಿಮ್ ಕೈಲಿ ಆಗಲ್ಲ ಅಂತ ಒಪ್ಕೊಂಡ್ಬಿಡಿ. ನಾವು ನಮ್ಮ ಸಂಘಟನೆಗಾರರು ಈ ಜೀವ ಉಳಿಸಂತ ಕೆಲಸ ಮಾಡಿ ಈ ಒಂದು ಕುಟುಂಬದ ನ್ಯಾಯ ಕೊಡ್ಸ್ತೀವಿ ಅಂತ ಇವತ್ತು ನಾವು ಘಂಟಾಘೋಷವಾಗಿ ಇವತ್ತು ಹೇಳ್ತಾ ಇದೀವಿ. ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಷ್ಟು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾರೋ ಅಷ್ಟು ಸಂಘಟನೆಗಳ ಒಡಗೂಡಿ ಅಧ್ಯಕ್ಷರಾಗಿ ನಾವು ಇಲ್ಲಿಂದನೇ ಒಂದು ಕಾಲ್ಜಾತ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ, ಅರಬೆತ್ತಲೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ. ಈ ನಮ್ಮೊಂದು ಹೋರಾಟವನ್ನು ಯಾರು ಕೂಡ ತಡೆ ಹಾಕಕ್ಕಾಗಲ್ಲ ಅಂತ ರೂಪುರೇಷೆಗಳು ಹಾಕೊಂಡು ಈ ಒಂದು ಸಮುದಾಯದ ಈ ಒಂದು ಕುಟುಂಬನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ನನ್ನ ಮಿತ್ರರೇ. ನನ್ನ ಹೆಸರು ಧ್ರುವರಾಜ್ ಅಂತ, ಜೈ ಭೀಮ್ ಚಳುವಳಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಸರ್, ಮಹಿಳೆದು ಒಂದೇ ಒಂದು